ದಯವಿಟ್ಟು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ಲಾಕು ಚೆನ್ನಾಗಿ ಹೋಗ್ತದೆ. ರೂಟ್ ಫಾರ್ಮ್ ಬೇರೆ ರೂಟ್ ಫಾರ್ಮ್ ಚೆನ್ನಾಗುತ್ತೆ, ಬೆಳ್ಳಗೆ ಬರ್ತದೆ. ರೂಟ್ ಫಾರ್ಮ್ ವೈಟ್ ರೂಟ್ ಆಗುತ್ತೆ, ವೈಟ್ ರೂಟ್ ಆಗ್ತದೆ. ಪ್ಲಸ್ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ತದೆ. ಹೂವು ಚೆನ್ನಾಗಿ ಕ್ವಾಲಿಟಿ ಬರ್ತದೆ, ಸೈಜು ಬರ್ತದೆ. ಮಾರ್ಕೆಟ್ ಅಲ್ಲಿ ರೇಟ್ 10 ರೂಪಾಯಿ ರೇಟೇ ನಮ್ ಜಾಸ್ತಿ ಹೋಗೋದು. ಬೇರೆ ಬಿಟ್ಟಾಗ ನಿಮ್ಕ ಡೆವಲಪ್ಮೆಂಟ್ ರೂಟ್ ಫಾರ್ಮ್ ಚೆನ್ನಾಗಿ ಬಿಳಿ ಬೇರೆ ಬಿಡ್ತದೆ ನನ್ಕ, ಅದು ಮುಖ್ಯ ನಮ್ಗೆ ಬೇಕಾಗಿರೋದು. ಹಳೆ ಬೇರೆ ಹೋಗಿ ಹೊಸ ಬೇರೆ ಬಿಟ್ರೆ ನೋಡಿ ಹಿಂಗ್ ಬಂದೈತೆ ನೋಡ್ರಿ. ಇದು ಬೆಳಗ್ಗೆಲ್ಲ ಕಿತ್ಬಿಟ್ಟೆ ಹೂವು. ಹಾಯ್, ನಮಸ್ಕಾರ ರೈತರು. ಈಗ ನಮ್ಮ ನಾಗರಾಜ್ ಅವರು ಅಚ್ಚೆಟ್ಟಳ್ಳಿ, ಹೊಸೂರು, ಇವರು ಟೊಮೊಟೊ ಬೆಳಿತಾರೆ. ಏನೇನ್ ಬೆಳೆ ಬೆಳಿತೀರಾ ಹೇಳಿ ಸರ್? ಟಮಾಟಾ, ರೋಸು, ಬೀನ್ಸು ಬೆಳಿತೀರಾ? ಓಕೆ. ನೀವು ಈ ಪ್ರಾಡಕ್ಟ್ ಇದೆಯಲ್ಲ, ಇದು ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀರಾ? ನಾವು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. 1.5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ. ಏನೇನ್ ಬೆಳೆಗೆ ಯೂಸ್ ಮಾಡಿದ್ದೀರಾ ನೀವು? ನಾನು ರೋಸ್ಗೂ ಯೂಸ್ ಮಾಡಿದ್ದೀನಿ, ಟಮಾಟಕ್ಕೆ ಯೂಸ್ ಮಾಡಿದ್ದೀನಿ, ಬೀನ್ಸ್ಗೂ ಯೂಸ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಈ ಪ್ರಾಡಕ್ಟ್. ಇದು ಪ್ರಾಡಕ್ಟ್ ಅಂದ್ರೆ ಒಳ್ಳೆ ಪ್ರಾಡಕ್ಟ್. ನಾನು ಯೂಸ್ ಮಾಡಿದಾಗ ಇದ್ರ ಬಿಟ್ಟಿರೋದು 3 ಗೇರ್ ಬಿಟ್ಟಿದ್ದೀರಾ ಇದಕ್ಕೆ, ಟೊಮೆಟೊಗೆ. ಟಮಾಟಕ್ಕೆ ಇಷ್ಟು ಮಳೆ ಆದ್ರೂ ಉಳ್ಕೊಂಡಿದೆ ನಿಮ್ ತೋಟ. ಹೌದು, ಸುಮಾರು ತೋಟ ಹೋಗ್ಬಿಟ್ಟಿದೆ ಈಗ ಅಲ್ವಾ? ನಿಮ್ಗೆ ಗೊತ್ತಿದ್ದಂಗೆ ಸುತ್ತಮುತ್ತಲು ತೋಟಗಳೇ ಹೋದ್ರು ಈ ತೋಟ ಉಳ್ಕೊಂಡಿದೆ ಅಂದ್ರೆ ಈಗ ಸಿಸ್ಟಮ್ ಇಂದ ಅಂತ ನಿಮ್ಗೆ ಗೊತ್ತು. ಯಾಕಂದ್ರೆ ನಿಮ್ಗೆ ಹೆಂಗ್ ಅನುಭವ ಆಯ್ತು ಹೇಳಿ ನೀವು? ಇದು ರೋಸ್ ಅಂದ್ರೆ ನಾವು ಒಂದ್ಸತಿ ಹಿಂಗೆ ಯಾರು ಕೊಟ್ರು, ಸೇರಿ ತಗೊಬಂದವನಿಕ ಸೇರಿ ಸ್ವಲ್ಪ ನಮ್ಗೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಗೊತ್ತಾಯ್ತು. ಏನೇನು ಚೇಂಜಸ್ ಆಗಿದೆ ರೋಸ್ ಅಲ್ಲಿ? ರೋಸ್ ಆಗಿ ಲಾಕು ಚೆನ್ನಾಗಿ ಹೋಗ್ತದೆ. ರೂಟ್ ಫಾರ್ಮ್ ಬೇರೆ ರೂಟ್ ಫಾರ್ಮ್ ಚೆನ್ನಾಗುತ್ತೆ, ಬೆಳ್ಳಗೆ ಬರ್ತದೆ. ರೂಟ್ ಫಾರ್ಮ್ ವೈಟ್ ರೂಟ್ ಆಗುತ್ತೆ, ವೈಟ್ ರೂಟ್ ಆಗ್ತದೆ. ಪ್ಲಸ್ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ತದೆ. ಹೂವು ಚೆನ್ನಾಗಿ ಕ್ವಾಲಿಟಿ ಬರ್ತದೆ, ಸೈಜು ಬರ್ತದೆ. ಮಾರ್ಕೆಟ್ ಅಲ್ಲಿ ರೇಟ್ 10 ರೂಪಾಯಿ ರೇಟೇ ನಮ್ ಜಾಸ್ತಿ ಹೋಗೋದು. ಇದು ನೋಡಿ, ನೀವು ಇದ್ರ ಜೊತೆಯಲ್ಲಿ ಗೊಬ್ಬರನು ಕೊಡ್ತಾ ಇದ್ದೀರಲ್ವಾ? ಹೌದು ಅಲ್ವಾ? ಮತ್ತೆ ಔಷಧಿಗಳು ಸ್ಪ್ರೇ ಮಾಡ್ತಾ ಇದ್ದೀರಾ. ಈ ಸ್ಪ್ರೇಗಳು ಕೂಡ ಕಡಿಮೆ ಇದು ಬಿಟ್ಟಾಗಿದ. ಹೌದು ಅಲ್ವಾ? ಈಗ ಬೇರೆ ಒಂದ್ 4-5 ಸ್ಪ್ರೇ ಮಾಡಿದ್ರೆ ನೀವು 1-2 ಸ್ಪ್ರೇ 3 ಸ್ಪ್ರೇ ಅಷ್ಟೇ. ನೀವು ಹೌದು 1-2-3 ಸ್ಪ್ರೇಗಳು ಕಡಿಮೆ ಮಾಡ್ತಾ ಇದ್ದೀವಿ. ಯಾಕೆ ಕಡಿಮೆ ಆಗ್ತಾ ಇದೆ, ಏನ್ ಆಗ್ತಾ ಇದೆ ನಿಮಗ್ ಗೊತ್ತಿಲ್ಲ ಪಾಪ. ನೀವು ಇದು ಯೂಸ್ ಮಾಡೋದು ಚೆನ್ನಾಗಿ ಬರುತ್ತೆ ಅಷ್ಟೇ ಗೊತ್ತಾಗಿರೋದು ಅಷ್ಟ ಅಲ್ವಾ? ಇದ್ರ ಮೇಲೆ ನಂಬಿಕೆ ನಿಮ್ಗೆ. ಹೌದು. ನೀವ್ ಎಲ್ಲಿಂದ ತಗೊಂಡ್ಬರ್ತೀರಾ ಇದು? ಇದು ನಾನು ಹೊಸೂರು ಆಂಜನೇಯ ಚೌಡೇಶ್ವರಿ ಆಮೇಲೆ ಇನ್ನೊಂದು ಏನಂದ್ರೆ, ಇದು ರೈತರು ಪ್ರತಿಯೊಬ್ರು ತಿಳ್ಕೊಬೇಕಾಗಿರೋದು, ಈ ಬೆಳೆ ಎಲ್ಲಾ ಖರ್ಚು ಮಾಡ್ತೀರಾ, ನಾರ್ ತರ್ತೀರಾ, ಉಣ್ತೀರಾ, ಗೊಬ್ಬರ ಹಾಕ್ತೀರಾ, ಮಲ್ಚಿಂಗ್ ಶೀಟ್ ಹಾಕ್ತೀರಾ, ಡ್ರಿಪ್ ಹಾಕ್ತೀರಾ, ಎಲ್ಲಾ ಮಾಡಿದಾಗ ನಿಮ್ಗೆ ಬೆಳೆ ಕೈಗೆ ಬಂದಿಲ್ಲ ಅಂದ್ರೆ ಎಲ್ಲ ಹೋಯ್ತಾ? ಟೋಟಲಿ ಹೋಯ್ತು. ಅದರಿಂದ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇಂದ ಈಗ ರೈತರು ಎಷ್ಟು ಅನುಕೂಲ ಆಗ್ತಾ ಇದೆ ಅಂದ್ರೆ ನೋಡಿ, ನೀವೇ ಉದಾಹರಣೆ. ಇದು ಏನಂದ್ರೆ ಎಲ್ಲ ಇರುತ್ತೆ ಭೂಮಿಯಲ್ಲಿ ಎಲ್ಲಾ ಕೊಟ್ಟಿರ್ತೀರಾ, ಎಲ್ಲ ಇರುತ್ತೆ. ಅದು ತೆಗೆದುಕೊಳ್ಳೋದಕ್ಕೆ ಜೀವಾಣು ಇರೋದಿಲ್ಲ. ಇದು ಕೊಟ್ಟ ಮೇಲೆ ಇದರಲ್ಲಿ ಜೀವಾಣು ನಾವು ಕೊಡ್ತೀವಿ. ಅದನ್ನ ನೀವ್ ಹೆಂಗ್ ಮಾಡ್ತಾ ಇದ್ದೀರಾ? ನೀವು ಇದನ್ನ ಹೆಂಗ್ ಮಾಡ್ತಾ ಇದೀರಾ ಹೇಳಿ? 10 ದಿನಕ್ಕೊಂದ್ಸತಿ ನಾನು ನೀರಲ್ಲಿ ಕೊಡ್ತಾ ಇದ್ದೀರಾ ಡ್ರಿಪ್ ಅಲ್ಲಿ. ಅವಾಗ ಕೊಟ್ಟಾಗ ಏನಾಗುತ್ತೆ, ಅದ್ರಲ್ಲಿ ಇರ್ತಕ್ಕಂತ ಗೊಬ್ಬರನೆಲ್ಲ ತೆಗೆದ್ಬಿಟ್ಟು ಗಿಡಕ್ಕೆ ಕೊಡ್ತಾ ಇರುತ್ತೆ. ಮಿಷಿನರಿ ತರ ವರ್ಕ್ ಆಗುತ್ತೆ. ಹಾಗಾದಾಗ ಮಳೆ ಬಂದ್ರೇನು ಇದು ವರ್ಕ್ ಆಗುತ್ತೆ, ಬಿಸಿಲಿದ್ರೇನು ಆಗುತ್ತೆ, ಕೋಲ್ಡ್ ಇದ್ರೆ ಎಲ್ಲಾ ಕ್ಲೈಮೇಟ್ಗೂ ಇದು ಶೂಟ್ ಆಗೋದ್ರಿಂದ ನಿಮ್ಗೆ ಈ ತರ ಬೆಳೆ ಬಂದಿದೆ. ಇನ್ನೊಂದು ರೋಗ ಬರೋದಿಲ್ಲ, ಕಡಿಮೆ. ಈಗ ನಿಮ್ಗೆ ರೋಗ ಹೆಂಗ್ ಬರುತ್ತೆ ಅಂದ್ರೆ, ಬೇರೆ ಫಸ್ಟ್ ರೋಗ ಬರುತ್ತೆ, ಗಿಡ ವೀಕ್ ಆಗುತ್ತೆ, ಬೇರೆಲ್ಲ ಕೊಳ್ತೋಗುತ್ತೆ. ಆವಾಗ ಗಿಡ ವೀಕ್ ಆದಾಗ ಮೇಲ್ಗಡೆ ರೋಗ ಬರುತ್ತೆ. ಈಗ ನೋಡಿ, ಇದ್ರಲ್ಲಿ ಚುಕ್ಕೆ ರೋಗನೂ ಇಲ್ಲ ಅಲ್ವಾ? ಕಾಯಿ ಮೇಲೆ ಚುಕ್ಕೆನೂ ಇಲ್ಲ, ಕಾಂಡದ ಮೇಲೆ ಚುಕ್ಕೆನೂ ಇಲ್ಲ, ಮತ್ತೆ ಬ್ಲೈಟು ಇಲ್ಲ. ಎಲ್ಲೋ ಒಂದತ್ತ ಸ್ಟಾರ್ಟ್ ಆಗಿರೋದು ಸ್ಟಾಪ್ ಆಗಿದೆ. ನೀವು ಈ ಸುಪ್ರೀಂ ಸ್ಪ್ರೇ ಮಾಡೋದ್ರಿಂದ ಅದು ಆಗಿದೆ. ನೀವೆಲ್ಲ ನಮ್ಮ ಪ್ರಾಡಕ್ಟ್ ಬಳಸಿರೋದ್ರಿಂದ ನೀವು ರೈತರು ಅನುಕೂಲ ಆಗುತ್ತೆ ನಿಮ್ಗೆ. ಈಗ ನೀವು ಬೇರೆಯವ್ರಿಗೆ ಮಾದರಿ ಆಗ್ಬೇಕು ನೀವು. ಈಗ ನೋಡಿ, ಸತತ ಇದು ನಾಟಿ ಮಾಡಿದಾಗಿನ ಮಳೆನೆ ಅಲ್ವಾ? ಕರೆಕ್ಟ್ ಅಲ್ವಾ? ಮತ್ತೆ ಮೊನ್ನೆ ತುಫಾನ್ ಬಂತು, ಸೈಕ್ಲೋನ್ ಅಲ್ಲೂ ಇದು ಕುಗ್ಗಿಲ್ಲ. ಮತ್ತೆ ನೋಡಿ, ಮೇಲ್ಗಡೆ ಫ್ಲವರ್ಸ್ ಡ್ರಾಪ್ ಆಗಿಲ್ಲ. ತೋರ್ಸಪ್ಪ ಇಲ್ಲಿ ನೋಡಿ ಹೆಂಗಿದೆ ಫ್ಲವರ್ಸ್ ಅಲ್ವಾ? ದಪ್ಪನೂ ಬರ್ತಾ ಇದೆ ಫ್ಲವರ್ಸ್.
ಯಾಕಂದ್ರೆ ಸಮಗ್ರ ಪೋಷಕಾಂಶಗಳು ಗಿಡಕ್ಕೆ ಒದಗಿಸ್ಕೊಡ್ತಾ ಇದೆ ಈ ಮೈಕ್ರೋಬ್ಸ್, ನಮ್ಮ ಜೀವಾಣು. ಗೇರ್ 1 2 3 4 5 ಅಂತ ಪ್ರತಿಯೊಂದು ನಿಮ್ಗೆ ನಿಮ್ ಮನೆಯಲ್ಲಿದ್ರೆ ಇದು ವರ್ಕ್ ಆಗುತ್ತೆ 24 hours. ಅದರಿಂದ ರೈತ ಬಾಂಧವರಿಗೆ ನಾವು ಹೇಳೋದೇನಂದ್ರೆ ಪ್ರತಿಯೊಂದು ಬೆಳೆಗೂ, ನೀವು ಬೀನ್ಸ್ಗೂ ಯೂಸ್ ಮಾಡಿದೀರಲ್ಲ ಅದು ಅಷ್ಟೇ, ಪ್ರತಿಯೊಂದು ಬೆಳೆಗೂ ದಯವಿಟ್ಟು ಯೂಸ್ ಮಾಡಿ. ಮತ್ತೆ ಇದರಿಂದ ಅನುಕೂಲ ಏನಂದ್ರೆ ಇವರು ಹೇಳಿದ್ರು ರೈತರು, ಬಿಳಿ ಬೇರ್ ಬರುತ್ತೆ. ಬೇರ್ ಎಷ್ಟು ಬರುತ್ತೋ ಅಷ್ಟು ಪೋಷಕಾಂಶಗಳು ಗಿಡಕ್ಕೆ ಎಳ್ಕೊಳ್ಳೋದಕ್ಕೆ ಶಕ್ತಿ ಬರುತ್ತೆ. ಇದು ತಳ ಇದ್ದಂಗೆ ಇದು. ಅದರಿಂದ ನೋಡಿ, 1-2 ಸ್ಪ್ರೇ ಹಿಂದೆ ಲೇಟ್ ಆದ್ರೂ ನಿಮ್ ಗಿಡ ಚೆನ್ನಾಗಿರುತ್ತೆ. ನಿಮ್ಗೇನೋ ಇವಾಗ ದುಡ್ಡಿಲ್ಲ ಜಾಬಲ್ಲಿ, ನಾನು ಸ್ಪ್ರೇ ಕೊಡಕ್ ಆಗ್ತಾ ಇಲ್ಲಪ್ಪ ಅಂದ್ರೆ ಗಿಡ ಕೆಲಸ ಮಾಡ್ತಾ ಇದೆ ಚೆನ್ನಾಗಿರುತ್ತೆ. ಚೆನ್ನಾಗಿದ್ದಾಗ ನೀವೇನು ಕೊಡೋದ್ ಬೇಕಾಗಿಲ್ಲ, ಅದಕ್ಕೆ ಸ್ಪ್ರೇ ಮಾಡೋದ್ ಬೇಕಾಗಿಲ್ಲ, ಗೊಬ್ಬರ ಕೊಡೋದ್ ಬೇಕಾಗಿಲ್ಲ. ಅದೇ ಹೇಳುತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಆವಾಗ ನೀವು ಗೊಬ್ಬರ ಕೊಡ್ಬೇಕು, ಸ್ಪ್ರೇ ಮಾಡ್ಬೇಕು ಅನ್ಸುತ್ತೆ. ಇದು ರೈತರು, ಪ್ರತಿಯೊಬ್ಬ ರೈತರು ಯಾಕೆ ಹೇಳ್ತಾ ಇದೀವಿ ನಾವು ಅಂದ್ರೆ, ನೀವು ರೈತರು ಬರೀ ಔಷಧಿಯಿಂದ ಗೊಬ್ಬರದಿಂದನೇ ಬೆಳೆ ಬೆಳಿಬಹುದು ಅನ್ಕೊಂಡಿದ್ದೀರ, ಅದು ತಪ್ಪು. ಅದು ಬೇಕು, ಇದು ಬೇಕು. ಸಮಗ್ರ ಕೃಷಿ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡೋದಕ್ಕಾಗೋದಿಲ್ಲ ರೈತರು. ಪ್ರತಿಯೊಂದೂ ಇದು ಗಿಡಕ್ಕೆ ಎಷ್ಟು ಬೇಕು, ಯಾವ ಮೀಟ್ರು ಇಲ್ಲ ಇಲ್ಲಿ, ಯಾವ ಲ್ಯಾಬು ಇಲ್ಲ. ಪ್ರತಿಯೊಬ್ಬ ರೈತರಿಗೂ ಬೇಕಾಗಿರೋದು ಮೈಕ್ರೋಬ್ಸು, ಅದು ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಯೂಸ್ ಮಾಡಿ. ಮತ್ತೆ ನೋಡಿ ಬನ್ನಿ ಪಾಪ, ಹಿಂಗೆ ಗಿಡ ಎಲ್ಲ ತೋರ್ಸಪ್ಪ. ಹಿಂಗೆ ನೋಡಿ, ಪ್ರತಿಯೊಂದು ಅಷ್ಟೇ ನೋಡಿ, ಕಾಯಿ ಅಷ್ಟೇ ನೋಡಿ, ಮನೆಯಲ್ಲಿ ಎಷ್ಟು ಬಂದಿರುತ್ತೆ ಎಲ್ಲ ಕಾಯಿ ಆಗುತ್ತೆ ಇದು. ಯಾಕಂದ್ರೆ ಎಲ್ಲಾನು ಬರುತ್ತೆ ಇದಕ್ಕೆ ಪೋಷಕಾಂಶಗಳು. ಮತ್ತೆ ನೋಡಿ, ದಪ್ಪ ಮೇಲೆ ಇಷ್ಟ ಹೈಟು, ಮಿನಿಮಮ್ ಈಗ 4.25 ಅಡಿ ಇದೆ, 5 ಅಡಿವರೆಗೂ. ನೋಡಿ ಹೆಂಗಿದೆ ಗಿಡ. ನೋಡಿ ಬೇರು, ಇಲ್ಲಿ ನೋಡಿ ಈ ತರ ಬೇರು ಬರುತ್ತೆ. ಬೇರು ಬಂದಾಗ ಬೆಡ್ಡು ಅಷ್ಟೇ ಲೂಸ್ ಆಗಿರುತ್ತೆ ಬೆಡ್ಡು. ಪ್ರತಿಯೊಂದು ನೋಡಿ, ಎಲ್ಲ ಗಿಡ ತೋರ್ಸಪ್ಪ, ಪ್ರತಿಯೊಂದು ಗಿಡ ತೋರಿಸಿ. ಈಗ ವೈರಸ್ ಕೂಡ ಇಲ್ಲ ಅಲ್ವಾ ನಿಮ್ಗೆ? ವೈರಸ್ ಇಲ್ಲ, ಬ್ಲೈಟ್ ಇಲ್ಲ. ಮೇನ್ ವೈರಸ್ ತುಂಬಾ ಪ್ರಾಬ್ಲಮ್. 20% 30% ವೈರಸ್ ಆಗ್ಬಿಡುತ್ತೆ. ಮತ್ತೆ ಗಿಡನೂ ಸತ್ತಿಲ್ಲ ನಿಮ್ಗೆ. ಗಿಡ ನಾಟಿ ಮಾಡಿದಾಗ ಸತ್ತಿಲ್ಲ ಗಿಡ. ನೋಡಿ, ಇದೆಲ್ಲಾನು ಇದೇ ತರ ನೀವು 2-3 ವರ್ಷ ಯೂಸ್ ಮಾಡ್ತಾ ಇದ್ರೆ ನಿಮ್ದು ಗೋಲ್ಡ್ ಆಗ್ಬಿಡುತ್ತೆ, ಸಾಯಿಲು ಚಿನ್ನ ಆಗುತ್ತೆ. ಅದು ಇಂಪಾರ್ಟೆಂಟ್. ನೋಡಿ, ಈ ತರ ಚಿಕ್ಕ ರೋಗ ನೋಡಿ ಸ್ಟಾರ್ಟ್ ಆಗಿದೆ ಇಲ್ಲಿ. ಬ್ಲೈಟ್ ತೋರ್ಸಪ್ಪ ನೋಡಿ, ಅಲ್ಲಿಗೆ ಸ್ಟಾಪ್ ಆಗಿದೆ. ಸುಪ್ರೀಂ ಸ್ಪ್ರೇ ಮಾಡ್ತಾನೆ ಇಮಿಡಿಯೇಟ್ ಸ್ಟಾಪ್ ಆಗಿದೆ ನೋಡಿ, ಅಲ್ಲಿಗೆ ಸ್ಟಾಪ್ ಆಗಿದೆ. ಈ ಸ್ಟಾಪ್ ಆಗಿಲ್ಲ ಅಂದರೆ ಇಲ್ಲೆಲ್ಲ ಬಂದ್ಬಿಡುತ್ತೆ, ಇದ್ರ ಮೇಲೆ ಗೊನೆ ಮೇಲೆ ಎಲ್ಲ ಬಂದ್ಬಿಡುತ್ತೆ. ಇನ್ನೊಂದು 2 ಸ್ಪ್ರೇ ಕೊಡಿ ಸುಪ್ರೀಮು, ಸೂಪರಾಗಿ ಬರುತ್ತೆ. ಮತ್ತೆ ಈಗ ರೈತರಿಗೆ ಈ ಪ್ರಾಡಕ್ಟ್ ಬಗ್ಗೆ 1.5 ವರ್ಷದಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ, ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ರೈತರು ಕೊಡ್ತಾ ಇದೆ, ಮೊದಲು ರೋಗ ಕಡಿಮೆ ಬರ್ತಾ ಇದೆ. ಈಗ ರೈತರು ಪಾಪ ತುಂಬಾ ನಷ್ಟ ಆಗಿದ್ದಾರೆ. ಎಲ್ಲ ಬೆಳೆ ಇಟ್ಟು ನಷ್ಟ, ಎಲ್ಲ ಕೈಗೆ ಬರೋ ಟೈಮ್ಗೆ ಬೆಳೆ ಹೋಗ್ಬಿಡೋದು. ಈಗ ರೋಜು ಅಷ್ಟೇ ಸತತವಾಗಿ ಬರ್ತಕ್ಕಂಥ ಬೆಳೆ, ಅದು ನಿಮ್ಮ ಜೀವನಾಧಾರ. ಅದು ರೈತರಿಗೆ ದಿನ ಬಿಟ್ಟು ದಿನ ದುಡ್ಡು ಬರ್ತಾ ಇರುತ್ತೆ ನಿಮ್ಗೆ ರೋಸಿಂದ. ಆವಾಗ ರೈತರಿಗೆ 1 ಟೈಮ್ ರೋಸ್ ಪ್ರಾಬ್ಲಮ್ ಆದಾಗ ಅವನು ಎಷ್ಟು ತಿಂಗಳು ಬೇಕಾಗುತ್ತೆ ಅದು ರೆಡಿ ಮಾಡೋದಕ್ಕೆ? 2-3 ತಿಂಗಳು ಬೇಕಾಗುತ್ತೆ. ಆ 3 ತಿಂಗಳು ಫ್ಲವರ್ ಬರೋದಿಲ್ಲ. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಸತತವಾಗಿ ನಿಮ್ಗೆ ಬರ್ತಾನೆ ಇದೆ. ರೋಗ ಚೆನ್ನಾಗಿ ಬರ್ತಾ ಇದೆ, ಹೂವು ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇದೆ, ನಮ್ಗೆ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತದೆ. ಹೌದು, ಅದು ನೋಡ್ಕೊಂಡು ನೀವು ಇದಕ್ಕೆ ಯೂಸ್ ಮಾಡಿದೀರಾ ನೀವು. ಹೌದು, ರೋಸಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತ ಇದಕ್ಕೆ ಯೂಸ್ ಮಾಡಿದೀರಾ. ಈಗ ಇನ್ನೊಂದು ಬರ್ತಾ ಇದೆ. ಈಗ ಇಷ್ಟು ಮಳೆನಲ್ಲೂ ನೀವು ಗೇರ್ ಬಿಟ್ಟಿದ್ದೀರಾ ಇದಕ್ಕೆ ಅಲ್ವಾ? ಈಗ ಕೆಲವರೆಲ್ಲ ಸುಮಾರು ರೈತರು ಏನ್ ಹೇಳ್ತಾರೆ, ಮಳೆನಲ್ಲಿ ಕ್ಯಾನ್ ಬಿಡಬಾರ್ದು ಅಂತಾರೆ. ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾರೆ. ನಿಮ್ಮ ಅನಿಸಿಕೆ ಏನು? ಬಿಡ್ಬೋದು, ಮಳೆನಲ್ಲೂ ಬಿಡ್ಬೋದು. ಇದು ಮಳೆ ಬೇಸಿಗೆ ಯಾವುದೇ ಕ್ಲೈಮೇಟ್ ಅಲ್ಲೂ ಇದನ್ನು ಯೂಸ್ ಮಾಡ್ಬೋದು. ಓಕೆ ಸರ್, ತುಂಬಾ ಥ್ಯಾಂಕ್ಸು. ರೈತರು ಅಕ್ಕಪಕ್ಕ ರೈತರಿಗೂ ತಿಳಿಸಿ ಇದು ಈ ವಿಚಾರ ತಿಳಿಸ್ಬಿಟ್ಟು. ನಾನು 2-3 ನೋಡಿಸ್ದೆ ಸರ್, ಅವರು ತಂದು ಯೂಸ್ ಮಾಡ್ತಾ ಇದ್ದಾರೆ.
ಅದೇ ತರ ರೈತರು ಪ್ರತಿಯೊಬ್ಬರು ಅಷ್ಟೇ ಇದನ್ನ ಬಳಕೆ ಮಾಡೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಪ್ರತಿಯೊಬ್ಬ ರೈತರು ಇದು ಯೂಸ್ ಮಾಡಿ. ಇದು ಯೂಟ್ಯೂಬ್ಗೆ ಹಾಕ್ತಿವಿ ಸರ್, ನಿಮ್ಮ ನಂಬರ್ ಹಾಕಿರ್ತೀವಿ, ಯಾರಾದ್ರೂ ರೈತರು ಫೋನ್ ಮಾಡಿದ್ರೆ ನೀವು ತಿಳಿಸಿ ಸರ್. ಈ ಲೊಕೇಶನ್ ಹಾಕಿರ್ತೀವಿ, ಯಾರಾದ್ರೂ ಬಂದು ತೋಟ ಮಾಡೋರಿದ್ರೆ ನೋಡ್ಬೋದು ಸರ್. ತುಂಬಾ ಥ್ಯಾಂಕ್ ಯು ಸರ್ ನಾಗರಾಜ್ ಅವರು. ಈಗ ನಾಗರಾಜ್ ಅವರು ಟೊಮೆಟೊದಲ್ಲಿ ವಿಡಿಯೋ ಒಂದು ಮಾಡಿದೀವಿ ನಾವು. ಈಗ ರೋಸ್ಗೂ ಯೂಸ್ ಮಾಡ್ತಾ ಇದಾರೆ, ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದಾರೆ, ಒಂದ್ 2 ವರ್ಷದಿಂದ. ಅವ್ರ ಅನಿಸಿಕೆ ನೀವು ಹೇಳಿ ಸರ್, ಏನೇನ್ ಚೇಂಜಸ್ ಆಗಿದೆ ಅಂತ. ಫಸ್ಟ್ ಗೇರ್ ಬಿಟ್ಟ ಡೆವಲಪ್ಮೆಂಟ್ ರೂಟ್ ಫಾರ್ಮ್ ಚೆನ್ನಾಗಿ ಬಿಳಿ ಬೇರ್ ಬಿಡ್ತದೆ ನನ್ಕ, ಅದು ಮುಖ್ಯ ನಮ್ಗೆ ಬೇಕಾಗಿರೋದು. ಹಳೆ ಬೇರು ಹೋಗಿ ಹೊಸ ಬೇರು ಬಿಟ್ರೆ ನೋಡಿ ಹಿಂಗ್ ಬಂದೈತ್ ನೋಡ್ರಿ. ಇದು ಬೆಳಗ್ಗೆಲ್ಲ ಕಿತ್ಬಿಟ್ಟೆ ಹೂವ. ಈಗ 3 ಗೇರ್ ಕೊಟ್ಟಿದ್ದೀರಾ? 3 ಗೇರ್ ಕೊಟ್ಟಿದ್ದೀನಿ ಅಷ್ಟೇ ನಾನು. ಈಗ ನಿಮ್ಮೂರ ಹತ್ರನೂ ಇದೆಯಲ್ಲ ರೋಸು, ಅದು ಯಾವ ತರ? ಅವು ಇವಾಗ ಡೋನಿ ಬಂದಿರೋದು, ಇವಾಗೆಲ್ಲ ಮುಗ್ಗು ರೋಗ ಬರ್ತೈತಿ. ಎಲ್ಲ ಕಾಣಿಸ್ರಿ ನೋಡೋಣ. ಒಂದು ಇಲ್ಲ ಮುಗ್ಗು ರೋಗ ಅಲ್ವಾ? ಕಾಣಿಸ್ಬಿಟ್ರಿ ನೋಡೋಣ. ಇಲ್ಲ ಮುಗ್ಗು ರೋಗ ಎಲ್ಲ ಇದ್ರೆ ಒಂದು ಇಲ್ಲ. ಹೌದು, ದಪ್ಪ ಬರ್ತಾ ಇದೆ. ಹೌದು ಹೌದು. ಈಗ ಎಲ್ಲಾನು ತೋಟ ಹೋಗ್ಬಿಟ್ಟಿದೆ ಸುಮಾರು. ಹೌದು. ಅದಕ್ಕೆ ಏನ್ ಹೇಳ್ತಾ ಇದಾರ ನಿಮ್ಮ ನೋಡ್ಬಿಟ್ಟು? ಇದನ್ನ ನೋಡ್ಬಿಟ್ಟು ಏನ್ ಬಿಟ್ಟಿದ್ಯಾ, ಏನ್ ಯೂಸ್ ಮಾಡ್ತಾ ಇದೀಯ ಅದ್ರಕ್ಕಂತ ಕೇಳ್ತಾವ್ರೆ. ನಾನು ಹೇಳ್ದೆ ಪ್ಲಸ್ ಸುಪ್ರೀಂ ಸ್ಪ್ರೇ ಮಾಡ್ತೀನಿ, ಅದು ಬೇರೆಗೂ ಕೊಡ್ಬೋದು, ಪ್ಲಸ್ ಸ್ಪ್ರೇನು ಮಾಡ್ಬೋದು. ಇದ್ರೇನು ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಬಿಟ್ಟಿದೀನಿ. ಕಟಿಂಗ್ ಕೊಟ್ಟು ನಾನು 2 ತಿಂಗಳಾಗೈತೆ ಅಷ್ಟೇ. ಇದು ಈ ಗಿಡ ನೋಡಿದ್ರೆ 2 ತಿಂಗಳಾದಂಗ್ ಕಾಣಿಸ್ತದೆ. ಇದು ನೋಡ್ರಿ ಹೆಂಗಿದೆ, ಚೆನ್ನಾಗಿದೆ. ಈಗ ನೀವ್ ಏನ್ ಹೇಳ್ತೀರಾ ಅಂದ್ರೆ, ಈಗ ಬಿಳಿ ಬೇರ್ ಬಿಟ್ಟಾಗ ನೀವ್ ಹಾಕಿ ಗೊಬ್ಬರನೂ ಕೊಡ್ತಾ ಇದೀರಾ. ಹೌದು, ಗೊಬ್ಬರನು ಕೊಡ್ತಾ ಇದೀರಲ್ವಾ, ಆ ಗೊಬ್ಬರನ ತೆಗೆದ್ಬಿಟ್ಟು ಈಗ ಗಿಡ ಕೊಡ್ತಾ. ಹೌದು, ಸಿಸ್ಟಮಿಕ್ ಕೊಡೋದ್ರಿಂದ ಎಲ್ಲ ಒಂದೇ ತರ ಬರುತ್ತೆ. ಫ್ಲವರ್ ಎಲ್ಲ ಕಲರ್ ಚೆನ್ನಾಗಿ ಬರ್ತದೆ. ಮೂಲೆಯಿಂದ ಈ ಮೂಲೆವರೆಗೂ ಒಂದೇ ತರ ಇದೆ ನೋಡಿ ಗಿಡ, ಎಲ್ಲೂ ಡಿಫ್ರೆನ್ಸ್ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ, ನೀವ್ ಎಷ್ಟು ವರ್ಷ ಆಗಿದೆ ಸರ್ ಈ ಗಿಡ ಇಟ್ಟು? ಇದು 5 ವರ್ಷ ಆಯ್ತು. 5 ವರ್ಷ ಆದ್ರೇನು ನೋಡಿ ಹೆಲ್ತಿ ಆಗಿದೆ ಗಿಡ. ಹೌದು, ಹೆಂಗಾಗುತ್ತೆ, ಹೊಸದ್ ಮಾಡ್ಬಿಡುತ್ತೆ. ಬೇರೆ ಹೊಸ ರೂಟ್ ಫಾರ್ಮ್ ಚೆನ್ನಾಗಿ ಗಿಡ ಹೊಸ ಗಿಡನ ಮಾಡುತ್ತೆ. ಮತ್ತೆ ನೋಡಿ ಈ ತರ ಗಿಡನೂ ಹೋಗೋದು ಸ್ಟಾಪ್ ಆಗ್ಬಿಡುತ್ತೆ. ನೋಡಿ ಇಲ್ಲಿಗೆ ಹೋಗಿದೆ ಗಿಡ, ಒಂದು ಮೊದ್ಲೋಗಿದೆ. ಆ ತರ ಇನ್ನು ಗಿಡ ಯಾವ್ದು ಹೋಗೋದಿಲ್ಲ. ಯಾಕಂದ್ರೆ ಬೇರ್ ಬರ್ತಾ ಇದ್ರೆ ನಿಮ್ಗೆ ಹೊಸ ಗಿಡ ಆಗುತ್ತೆ. ಅದು ಹೊಸ ಬೇರ್ ಬಂದ್ರೆ ಹೊಸ ಗಿಡ. ಈಗ ಏನಾಗುತ್ತೆ, ಬೇರ್ ಸಿಸ್ಟಮ್ ಹೆಂಗೆ ಅಂದ್ರೆ, ಹಳೆ ಬೇರ್ ಏನಿರುತ್ತೆ ಅದು ಸತ್ತೋಗುತ್ತೆ, ಹೊಸ ಬೇರ್ ಬರುತ್ತೆ. ಇಷ್ಟೇ ಇದು ಸಿಸ್ಟಮ್. ರೈತರು ಏನ್ ತಿಳ್ಕೊಬೇಕು, ಬೇರೆ ಎಷ್ಟೇ ಬರುತ್ತಾ ಹೆಲ್ತಿ ಇರುತ್ತೆ. ಹೌದು, ಬೇರು ಕಾಲು ಚೆನ್ನಾಗಿ ಇದ್ರೆ ನಾವು ಓಡಾಡಕ್ ಆಗೋದು. ಅದೇ ತರಾನೇ ಬೇರು ಪ್ಲಸ್ ಫ್ರೂಟ್ ಫಾರ್ಮ್ ಮಾಡ್ತಾ ಇರ್ತದೆ, ಬಿಳಿ ಬೇರ್ ಬಿಡ್ತಾ ಇರ್ತದೆ. ಅದರಿಂದ ಪ್ರತಿಯೊಬ್ಬ ರೈತರು ಯೂಸ್ ಮಾಡ್ರಿ, ಚೆನ್ನಾಗಿ ಕೆಲಸ ರಿಸಲ್ಟ್ ಕೊಡ್ತದೆ, ಕ್ವಾಲಿಟಿ ಬರ್ತದೆ, ಸ್ಟೆಮ್ ಬರ್ತೈತೆ ನೋಡಿ, ದಪ್ಪ ಬರ್ತದೆ. ಮಾರ್ಕೆಟ್ ನೋಡಿ ಎಷ್ಟು ಇದೆ ಇದ್ರಲ್ಲಿ. ಇಷ್ಟು ಒಂದೇ ಸೈಜ್ ಬರುತ್ತೆ ಕೊನೆವರೆಗೂ ಅಲ್ವಾ? ಹೌದು. ಅದರಿಂದ ಈಗ ಇನ್ನೊಂದು ಏನ್ ಹೇಳ್ತೀರಾ, ಈಗ ಬೇರೆ ತೋಟ ಎಲ್ಲ ಏನಂದ್ರೆ ಇದು ಎಳೆ ಇದೆಲ್ಲ ಉದುರೋಗ್ಬಿಟ್ಟು. ಹೌದು, ಡೋನಿ ಬಂದು ಅಲ್ಲೇ ಎಲ್ಲ ಡೌನಿ ಬಂದು ಎಲೆ ಉದುರೋ ರೋಗ ಸ್ಟಾರ್ಟ್ ಆಗುತ್ತೆ. ಹೌದು. ಇವತ್ತು ಡೇಟ್ ಬಂದು 9/12/24. ಹೌದು, ಇಲ್ಲಿವರೆಗೂ ಫುಲ್ ಸತತ ಮಳೆ, ಸಿಕ್ಕಾಪಟ್ಟೆ ಮಳೆ. ಹೌದು ನೋಡಿ, ಪಾಚಿ ಕೂಡ ಕಟ್ಬಿಟ್ಟಿದೆ ನಿಮ್ ಇದ್ರಲ್ಲಿ ಅಲ್ವಾ? ಹೌದು. ಅಷ್ಟು ಮಳೆ ಆದ್ರೂ ಇದ್ರಲ್ಲಿ ಡೌನಿ ಬಂದಿಲ್ಲ ಅಂದ್ರೆ ಗ್ರೇಟ್ ಅಲ್ವಾ? ಗ್ರೇಟ್. ಯಾಕಂದ್ರೆ ಡೌನಿ ಹೆಂಗ್ ಬರುತ್ತೆ ಅಂದ್ರೆ, ಮಳೆ ಅತಿ ಆದಾಗ ಬೇರೆಲ್ಲ ಸತ್ತೋದಾಗ ಬೇರಿಂದ ಫುಡ್ ಹೇಳ್ಕೊಳ್ಳೋದಿಲ್ಲ ಗಿಡ. ಹೌದು, ಆವಾಗ ಡೌನಿ ಸ್ಟಾರ್ಟ್ ಆಗ್ಬೇಕು. ಅದು ಸಿಸ್ಟಮ್ ನಮ್ಮದು ಕರೆಕ್ಟ್ ಆಗಿರೋದ್ರಿಂದ ನೋಡಿ ಈ ತರ ಇದೆ. ಇದು ಮೆಷಿನರಿ ಸಿಸ್ಟಮ್, ಇದು ಮೆಕ್ಯಾನಿಸಮ್ ಇದ್ದಂಗೆ. ಇದನ್ನ ಪ್ರತಿಯೊಬ್ಬ ರೈತರು ಬಳಸ್ಕೊಳ್ಳಿ ದಯವಿಟ್ಟು. ನಾಗರಾಜ್ ಅವರು ನೋಡ್ರಿ ಸಕ್ಸಸ್ ಆಗಿದ್ದಾರೆ, ನೀವು ಸಕ್ಸಸ್ ಆಗಿ. ನಾವು ಸತತ 1-7-8 ತಿಂಗಳಿಂದ ವಿಡಿಯೋಗಳು ಮಾಡ್ಲಿಲ್ಲ. ರೈತರು ಪ್ರೆಜರ್ ಕೊಟ್ಟು, ಸರ್ ಬನ್ನಿ ಸರ್ ಚೆನ್ನಾಗಿದೆ, ನಮ್ಮ ತೋಟಗಳೆಲ್ಲ ಚೆನ್ನಾಗಿದೆ, ನೀವು ಯಾಕೆ ವಿಡಿಯೋಗಳು ಮಾಡ್ತಾ ಇಲ್ಲ ಅಂದಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದೀವಿ. ಈಗ ಡೈಲಿ ದಿನಕ್ಕೆ 1-2 ದಿನಕ್ಕೆ ಒಂದು ವಿಡಿಯೋಗಳು ಸ್ಟಾರ್ಟ್ ಮಾಡಿದೀವಿ. ಈಗ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಬ್ಬ ರೈತರು ಇದನ್ನ ಪ್ರತಿ ಒಂದು ಬೆಳೆಗೂ ಬಳಸ್ಕೊಂಡಾಗ ಎಲ್ಲರೂ ಸಕ್ಸಸ್ ಆಗ್ತಾರೆ. ಮತ್ತೆ ಅರ್ಧ ಖರ್ಚು ಕಡಿಮೆ ಆಗುತ್ತೆ. ಖರ್ಚು ಕಡಿಮೆ ಬರ್ತದೆ. ಇದು ಇನ್ಶೂರೆನ್ಸ್ ತಗೊಂಡಂಗೆ ನೀವು. ಹೌದು. ಈಗ ಎಲ್ಲ ಹೋಗಿ ಇನ್ಶೂರೆನ್ಸ್ ತಗೊಂಡ್ಬಂದು ಇದೇ ಪ್ರಾಡಕ್ಟ್ ತಗೊಬಂದು ಹಾಕಿದ್ರೆ ನಿಮ್ಗೆ ಇನ್ಶೂರೆನ್ಸ್ ಇದ್ದಂಗೆ ಬೆಳೆ ಬರುತ್ತೆ. ಅದೇ ನೀವೇನ್ ಮಾಡ್ತೀರಾ, ಹೋಗ್ತೀರಾ ಗೊಬ್ಬರದ ಅಂಗಡಿ, ಎಲ್ಲ ಗೊಬ್ಬರ ತಗೊಂಡ್ಬಂದು ಸುರಿತೀರಾ, ಬೆಳೆ ಬಂದಿಲ್ಲ ಅಂದ್ರೆ ಅದು ನಷ್ಟ. ಗೊಬ್ಬರಕ್ಕೆ ದುಡ್ಡು ಕೊಡ್ಲೇಬೇಕು, ಔಷಧಿಗೆ ದುಡ್ಡು ಕೊಡ್ಲೇಬೇಕು.
ಇವಾಗ ನೀವು 10 ಸ್ಪ್ರೇ ಕೊಡ್ತೀರಾ, 5 ಸ್ಪ್ರೇ ಆದ್ರೆ ನಿಮ್ಗೆ ದುಡ್ಡು ಉಳಿಯುತ್ತೆ. ಹೌದು, ಕ್ವಾಲಿಟಿ ಬಂದ್ರೆ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಹೋಗುತ್ತೆ. ಈ ಸಿಸ್ಟಮ್ ನ ಪ್ರತಿಯೊಬ್ಬರು ಬಳಸ್ಕೊಳ್ಳಿ. ಈಗ ಈ ಸುಮಾರು ಜನ ಇದನ್ನ ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ಔಷಧಿ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ, ಹೌದು, ಅವ್ರಿಗೆ ದುಡ್ಡು ಬರೋದು ಕಡಿಮೆ ಇದೆಲ್ಲ ಇರುತ್ತೆ. ನೀವು ಎಚ್ಚೆತ್ಕೊಬೇಕು ರೈತರು, ಸರ್ ಈ ಪ್ರಾಡಕ್ಟ್ ನಮ್ಗೆ ಬೇಕೇ ಬೇಕು, ತರಿಸ್ಕೊಡಿ. ಪ್ರತಿಯೊಂದು ಅಂಗಡಿನಲ್ಲೂ ನೀವು ಕೇಳಿ ಇದನ್ನ ಪಡೆದು ಪ್ರತಿಯೊಬ್ಬ ರೈತ ಎಲ್ಲಾ ಬೆಳೆಗೂ ಯೂಸ್ ಮಾಡಿ. ಯೂಸ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಮ್ಗೆ ಕಾಲ್ ಮಾಡಿ, ಸರ್ ನಾವು ಯೂಸ್ ಮಾಡಿದೀವಿ, ನಮ್ಮ ಚೆನ್ನಾಗಿ ಬಂದಿಲ್ಲ ನೋಡಿ ಸರ್, ಬಾಟ್ಲ್ಸ್ ಎಲ್ಲಿದೆ. ಹೌದು, ಪ್ರತಿಯೊಬ್ಬರ ಹತ್ರ ಕೇಳ್ಬೋದು. ನಮ್ದು ಕಸ್ಟಮರ್ ಕೇರ್ ನಂಬರ್ ಹಾಕಿದೀವಿ, ಯೂಟ್ಯೂಬ್ ಅಲ್ಲಿ ಇದೆ. ಪ್ರತಿಯೊಬ್ಬ ರೈತರು ನಮ್ಮನ್ನ ಕರಿಬಹುದು, ನಾವು ಹೋಗ್ತೀವಿ, ಯಾಕೆ ರಿಸಲ್ಟ್ ಬಂದು ನೋಡ್ತೀವಿ ನಾವು. ಆಯ್ತಾ? ಪ್ರತಿಯೊಬ್ಬ ರೈತರು ದಯವಿಟ್ಟು ಇದನ್ನ ಈ ಸದುಪಯೋಗನ ಬಳಸ್ಕೊಳ್ಳಿ. ಇದು ಇಂಡಿಯಾದಲ್ಲೇ ಮೊದಲ ಪ್ರಯತ್ನ ಇದು ನಾವು ಮಾಡ್ತಾ ಇರೋದು. ಈಗ ಸಾವಿರಾರು, ಈಗ 7 ತಿಂಗಳಿಂದ ನಾವು ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಸಾವಿರಾರು ಜನ ಯೂಸ್ ಮಾಡಿದ್ದಾರೆ, ನಮ್ಮ ಪ್ರಾಡಕ್ಟ್ ಹೋಗ್ತಾನೆ ಇದೆ, ಆದ್ರಿಂದ ನಾವು ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಬಟ್ ರೈತರು ಪ್ರೆಷರ್ ಕೊಡ್ತಾ ಇದ್ದಾರೆ ಇವಾಗ, ಸರ್ ನಾವು ಬನ್ನಿ ಸರ್ ವಿಡಿಯೋ ಮಾಡಿ ಸರ್, ಸುಮಾರು ರೈತರಿಗೆ ಇದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಪ್ರೆಷರ್ ಮಾಡೋದ್ರಿಂದ ನಾವು ವಿಡಿಯೋಗಳು ಮಾಡ್ತಾ ಇದೀವಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಿಮ್ಮಿಂದ 100 ಜನಕ್ಕೆ ಅನುಕೂಲ ಆಗಲಿ, ಇದು ನಮ್ಮ ಉದ್ದೇಶ. ನಮಸ್ಕಾರ ಸರ್. ಚಿಕ್ಕದಾಗಿ ವಿಡಿಯೋ